ಮತ್ತು ಅಲ್ಲಿ ನಿರುದ್ಯೋಗಿಗಳಿಗೆ ಆಟೋ ಇರ್ಬೋದು, ಕಾರ್ ಇರ್ಬೋದು, ಸೈಕಲ್ ಶಾಪ್ ಇರ್ಬೋದು, ಮತ್ತು ರಾಮ ಮಂದಿರಗಳಿರ್ಬೋದು, ಮನೆಗಳ ನಿರ್ಮಾಣ ಆಗ್ಬೋದು. ಅವ್ರಿಗೆ ಎಲ್ಲಿ ಗುಡಿಸಲು ಕಾಣಿಸ್ತದೆ ಅವ್ರಿಗೆ ಯಾವುದು ಒಂದು ಇದಿರಲಿಲ್ಲ, ವಿರೋಧ ಒಂದಿತ್ತು. ಗುಡಿಸಲು ಕಂಡ್ರೆ ಅವ್ರಿಗೆ ಆಗ್ತಿರಲಿಲ್ಲ. ಆ ಗುಡಿಸಲು ಅವ್ರ ಕಣ್ಣಿಗೆ ಕಾಣಬಾರ್ದು, ಮಾರನೇ ದಿವಸಕ್ಕಲ್ಲಿ ಕೆಲಸ ಆಗಬೇಕು. ಆ ಒಂದು ಮನಸ್ಥಿತಿನ ಇಟ್ಕೊಂಡಂಥವ್ರು. ಅದೇ ರೀತಿ ಅವರು ಓದ್ ಕಡೆ ಇಲ್ಲ, ಬಂದ ಕಡೆ ಇಲ್ಲ. ಇವಾಗ ದಾವಣಗೆರೆಯಲ್ಲೂ ಕೂಡ ನಾವು ಒಂದು ಸನ್ನಿವೇಶನ ನಾವು ನೋಡಿದ್ವಿ. 11,000 ಮನೆಗಳು. ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SM ಕೃಷ್ಣ ಅವರು 5 ನಿಮಿಷ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಅವ್ರಿಗೆ ಇಮೇಜಿನೇಷನ್ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಒಬ್ಬ DC ಏನೋ ಕರೀತಿದ್ದಾನೆ, ನಾ ಯಾಕೆ ಹೋಗಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಇತ್ತು. ಯಾರಿಗೆ? SM ಕೃಷ್ಣ ಅವ್ರಿಗೆ. ಏನೋ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ MLAಗಳು ಯಾರು ಆ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂದ್ಕೊಂಡು ಅವರು ಉದಾಸೀನ ಮಾಡಿದರು. ಆದರೆ ನಮ್ಮ ಶಿವರಾಮ್ ಸಾಹೇಬರು ಹಠವನ್ನು ಬಿಡದೆ ಏನು SM ಕೃಷ್ಣ ಅವ್ರನ್ನ ದಾವಣಗೆರೆಗೆ ನೋಡಿದ್ರಲ್ಲ. ಇದಿಷ್ಟು ಅಭಿಮಾನಿಗಳು ಅವ್ರ ಬಗ್ಗೆ ಹೇಳ್ತಿರೋಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಮತ್ತೆ ಅಲ್ಲಿ ನಿರುದ್ಯೋಗಿಗಳಿಗೆ ಆಟೋ ಇರ್ಬೋದು, ಕಾರ್ ಇರ್ಬೋದು, ಸೈಕಲ್ ಶಾಪ್ ಇರ್ಬೋದು, ಮತ್ತು ರಾಮ ಮಂದಿರಗಳಿರ್ಬೋದು, ಮನೆಗಳ ನಿರ್ಮಾಣ ಆಗ್ಬೋದು. ಅವ್ರಿಗೆ ಎಲ್ಲಿ ಗುಡಿಸಲು ಕಾಣಿಸ್ತದೆ ಅವ್ರಿಗೆ ಯಾವುದು ಒಂದು ಇದಿರಲಿಲ್ಲ, ವಿರೋಧ ಒಂದಿತ್ತು. ಗುಡಿಸಲು ಕಂಡ್ರೆ ಅವ್ರಿಗೆ ಆಗ್ತಿರಲಿಲ್ಲ. ಆ ಗುಡಿಸಲು ಅವ್ರ ಕಣ್ಣಿಗೆ ಕಾಣಬಾರ್ದು, ಮಾರನೇ ದಿವಸಕ್ಕಲ್ಲಿ ಕೆಲಸ ಆಗಬೇಕು. ಆ ಒಂದು ಮನಸ್ಥಿತಿನ ಇಟ್ಕೊಂಡಂಥವ್ರು. ಅದೇ ರೀತಿ ಅವರು ಓದ್ ಕಡೆ ಇಲ್ಲ, ಬಂದ ಕಡೆ ಇಲ್ಲ. ಇವಾಗ ದಾವಣಗೆರೆಯಲ್ಲೂ ಕೂಡ ನಾವು ಒಂದು ಸನ್ನಿವೇಶನ ನಾವು ನೋಡಿದ್ವಿ. 11,000 ಮನೆಗಳು. ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SM ಕೃಷ್ಣ ಅವರು 5 ನಿಮಿಷ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಅವ್ರಿಗೆ ಇಮೇಜಿನೇಷನ್ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಒಬ್ಬ DC ಏನೋ ಕರೀತಿದ್ದಾನೆ, ನಾ ಯಾಕೆ ಹೋಗಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಇತ್ತು. ಯಾರಿಗೆ? SM ಕೃಷ್ಣ ಅವ್ರಿಗೆ. ಏನೋ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ MLAಗಳು ಯಾರು ಆ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂದ್ಕೊಂಡು ಅವರು ಉದಾಸೀನ ಮಾಡಿದರು. ಆದರೆ ನಮ್ಮ ಶಿವರಾಮ್ ಸಾಹೇಬರು ಹಠವನ್ನು ಬಿಡದೆ ಏನು SM ಕೃಷ್ಣ ಅವ್ರನ್ನ ದಾವಣಗೆರೆಗೆ ನೋಡಿದ್ರಲ್ಲ. ಇದಿಷ್ಟು ಅಭಿಮಾನಿಗಳು ಅವ್ರ ಬಗ್ಗೆ ಹೇಳ್ತಿರೋಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.